ವೈರಲ್ ಫೀವರ್ ಬರೋದು ಅದು ಸ್ವಾಭಾವಿಕ. ಬರೋದ ರೀತಿ ನೋಡಿಕೊಳ್ಳೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ಆದ ಕಾರಣ ಎಂಟೈರ್ ಕಳೆದ ಜನವರಿಯಿಂದ ಇಲ್ಲಿಯ ತನಕ H1N1ಗೆ ಇವತ್ತು ಪಾಸಿಟಿವ್ ಆಗಿ ಬಂದದ್ದು 4212. ಅವರೆಲ್ಲರೂ ಕೂಡ ಇವತ್ತು ಗುಣಮುಖರಾಗಿದ್ದಾರೆ. ಇದರಲ್ಲಿ ಅವರ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅವರ ಊರಲ್ಲೇ ತಗೊಂಡಿದ್ದಾರೆ, ಕೆಲವು ಇವತ್ತು ಹಾಸ್ಪಿಟಲಲ್ಲಿ ಇವತ್ತು ಚಿಕಿತ್ಸೆ ಪಡೆದಿದ್ದಾರೆ. ಈಗ ಕೂಡ ಅವರಷ್ಟೇ ಮನೆಯಲ್ಲಿ ಅಲ್ಲಿ ತಗೊಳ್ಳುವವರೇ ಇವತ್ತು ಹೆಚ್ಚಾಗಿದ್ದುಕೊಂಡು ಈಗ ಸುಮಾರು 300ರಿಂದ 400 ಕೇಸಸ್ ತನಕ ಇವತ್ತು ಇರ್ತದೆ. ಅದು ಹೆಚ್ಚಿನದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇವತ್ತು ಜಾಸ್ತಿ, BBMP ವ್ಯಾಪ್ತಿಯಲ್ಲಿ ಇವತ್ತು ಜಾಸ್ತಿ ಇದೆ. ಆದರೆ ಅದು ಬೇರೆ ಜ್ವರ ಥರ ಸ್ವಾಭಾವಿಕ. ಅಲ್ಲಿ ಔಷಧ ತಗೊಂಡು ಅದನ್ನು ಔಷಧ ಮತ್ತು ಅದರ ಬಗ್ಗೆ ನಾವು ಪ್ರಿಕಾಷನ್ ತಗೊಂಡ್ರೆ ಅಲ್ಲಿ ಯಾವುದೂ ಕೂಡ ಸಮಸ್ಯೆ ಇರುವುದಿಲ್ಲ. ಅದಕ್ಕಾಗಿ ಜನರು ಇವತ್ತು ಸ್ವಯಂ ಪ್ರೇರಿತ ಜಾಗೃತ ವಹಿಸುವಂಥ ಕೆಲಸ ಇವತ್ತು ಆಗಬೇಕು. ಒಂದೇನಂತ ಹೇಳಿದರೆ, ಬಹುಶಃ ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಆಹಾರ ವ್ಯವಸ್ಥೆ ಆಗುವಾಗ ಅದು ಬಿಸಿ ನೀರೇ ಇವತ್ತು ಕುಡಿಬೇಕು. ಯಾಕೆ ಬಿಸಿ ನೀರೇ ಕುಡಿಬೇಕಂತ ಹೇಳಿದರೆ, ಈ ನೀರಲ್ಲಿ ಕೂಡ ಕೆಲವೊಮ್ಮೆ ವೈರಸ್ ಇರ್ತದೆ, ಆ ಪಾತ್ರದ ಕೂಡ ವೈರಸ್ ಇರ್ತದೆ. ಆವಾಗ ಆದಷ್ಟು ಬಿಸಿ ನೀರು ಕಾಯಿಸಿದರೆ ಬಹುಶಃ ಅಲ್ಲಿ ವೈರಸ್ ಸತ್ತು ಹೋಗ್ತದೆ. ಆದ ಕಾರಣ ನೀವು ಕುಡಿಯೋ ನೀರಿನಲ್ಲಿ ವೈರಸ್ ಇಲ್ಲದಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅದು ನೀವು ಬಿಸಿ ನೀರು ಕುಡಿಲೇಬೇಕಂತೇಳಿ ಭಾಳ ಸ್ಪಷ್ಟವಾದ ಸಂದೇಶ ನಾವು ಮೆಸೇಜ್ ಕೊಟ್ಟಿದ್ದೇವೆ. ಎಲ್ಲ ಹೋಟೆಲ್ಗಳಿಗೆ ಕೂಡ ನಾವು ಸೂಚನೆ ಕೂಡ ಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ಬಿಸಿ ನೀರೇ ಕೊಡಬೇಕು. ಯಾರಾದಿಲ್ಲ ಅಂತ ತಣ್ಣೀರೇ ಕೇಳಿದರೆ ಮಾತ್ರ ಅವ್ರು ಕೊಡೋಂಥ ವಿಚಾರ ಇರುವಂಥದ್ದು. ಎರಡನೇದು, ಯಾರಿಗಾದ್ರೂ ಸ್ವಲ್ಪ ಶೀತ ಜ್ವರ ಬಂದರೆ ನನ್ನನ್ನು ಕೂಡ ಸೇರಿಸಿಕೊಂಡು ಆದಷ್ಟು ನಾವು ಜನರ ಮಧ್ಯೆ ಹೋಗಲಿಕ್ಕೆ 1-2 ದಿವಸ ಸ್ವಲ್ಪ ಮಟ್ಟ ನಾವು ದೂರ ಇರಬೇಕು. ಯಾಕೆಂತ ಹೇಳಿದರೆ, ನಿಮಗೆ ಹೇಗಾದರೂ ಬಂದಿದೆ, ಇನ್ನು ನೀವು ಹೋಗಿ ಇನ್ನೊಬ್ಬರಿಗೆ ಕೊಡುವಂಥ ಪರಿಸ್ಥಿತಿ ಆಗ್ತದೆ. ಅದು ನೀವು 1-2 ದಿವಸ ಸ್ವಲ್ಪ ದೂರ ಇದ್ದು ಆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಅಲ್ಲಿ ಯಾವುದೇ ನಿಮಗೆ ಅದು ಆಟೋಮೆಟಿಕ್ಕಾಗಿ ತಾವು ಗುಣಮುಖರಾಗಿ ಹೋಗ್ತೀರಿ. ಇನ್ನು ಕೆಲವರಿಗೆ ಹೋಗಲೇಬೇಕು, ಹೊರಗಡೆ ಹೋಗೋದಿರಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಗೆ ಎಷ್ಟೇ ಜ್ವರ ಬಂದರೂ ಕೂಡ ನೀವೆಲ್ಲ ಬರಲೇಬೇಕು ನಮ್ಮ ಮಧ್ಯದಲ್ಲಿ. ಈಗ ನಿಮ್ಮಿಂದ ನಮಗೆ ಬರಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಮಾಸ್ಕ್ ಹಾಕಿಕೊಂಡು ಜಾಗ್ರತೆಯಿಂದ ನೀವು ಹೋಗಬೇಕು ಪಬ್ಲಿಕ್ ಮೂಮೆಂಟಲ್ಲಿ. ಅದು ನೀವು ಸಾಮಾಜಿಕವಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಒಂದು ವಿಚಾರ ಇವತ್ತು ಆಗ್ತದೆ. 2-3 ದಿವಸ ನಂತರ ಕೂಡ ಅಂಥದ್ದೇ ಒಂದೊಂದು ಜ್ವರ ಇದೆ ಅಂತ ಹೇಳಿದರೆ ಟೆಸ್ಟಿಗೆ ಹೋಗ್ಬೋದು. ಅದರಲ್ಲಿ ಏನಾದರೂ ಅಂಥ ಸಿಂಪ್ಟಮ್ಸ್ ಕಂಡು ಬಂದರೆ ಇವತ್ತು ಬಹುಶಃ ತಕ್ಷಣ ಅದಕ್ಕೆ ಬೇಕಾದ ಔಷಧ ಕೂಡ ನಮ್ಮೆಲ್ಲ PSCಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಎಲ್ಲ ಕೂಡ ಕಡೆ ಇದೆ. ನಾವು ಇಲ್ಲಿಂದಲೇ ನಾವು ಪರ್ಚೇಸ್ ಬಹುಶಃ ಏನು ನಾವು ಟೆಂಡರ್ ಮೊನ್ನೆ ಮಾಡೋದು ಬಹುಶಃ ಅದು ಶೀಘ್ರದಲ್ಲಿ ಹೋಗ್ತದೆ. ಇಲ್ಲ ಅಲ್ಲಿ ತನಕ ಕೆಲವು ಭಾಳ ಸ್ಟಾಕ್ ಇದೆ, ಇಲ್ಲದವರಿಗೆ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ನೋಡಿ, ನಿಮಗೆ ರೋಗ ಬೇಕಾ, ಟೆಸ್ಟಿಗೆ ಹೋಗಿ. ನೀವು ಹುಷಾರಿದ್ದೀರಿ, ನೀವೊಂದು ಟೆಸ್ಟಿಗೆ ಹೋದರೆ ನಿಮಗೆಲ್ಲ ರೋಗ ಬಂದುಬಿಡ್ತದೆ ಸಡನ್. ಯು ವಾಂಟ್ ಸಿಕ್ನೆಸ್, ಗೋ ಫಾರ್ ಟೆಸ್ಟ್. ಅಲ್ಲ, ಈಗ ಸಾಧಾರಣವಾಗಿ ನನ್ನನ್ನು ಟೆಸ್ಟ್ ಮಾಡೋದು ಕೂಡ ನನಗೆ ವೈರಲ್ ಇರ್ಬೋದು, ನಿಮ್ಮನ್ನು ಟೆಸ್ಟ್ ಮಾಡೋದು ಕೂಡ ಅದು ಎಲ್ಲರ ಬಾಡಿಯಲ್ಲಿ ಇದ್ದೇ ಇರ್ತದೆ. ಅದು ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಅದು ಹೋಗ್ತದೆ. ಯಾವಾಗ ಜ್ವರ ಬಂದು 2-3 ದಿವಸ ಆದಾಗ ಆವಾಗ ನಾವು ಟೆಸ್ಟಿಗೆ ಹೋಗಬೇಕಂತ ವಿಚಾರ ಇವತ್ತು ಮಾಡಬೇಕು. ಸಿಂಪ್ಟಮ್ಸ್ ಏನಿದೆ, ಸ್ವಲ್ಪ ಕೋಲ್ಡ್ ಇರ್ತದೆ, ಕಾಫ್ ಇರ್ತದೆ, ಸ್ವಾಭಾವಿಕ. ಶೀತ ಜ್ವರ ಅಂತೆಲ್ಲ ಮುಂಚಿನ ಕಾಲದಲ್ಲಿ ಹೇಳ್ತಿದ್ದೇವೆ. ಶೀತ ಜ್ವರ ಮುಂಚಿನ ಕಾಲದಲ್ಲಿ ಇದ್ದರೆ ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲ ಏನು ಮಾಡ್ತಾರೆ, ಕೈ ಮೆಣಸಿನ ಇದನ್ನೆಲ್ಲ ಮಾಡಿ, ಯಾವುದು ಕಷಾಯ ಮಾಡಿ ಎಲ್ಲ ಕುಡಿತಾರೆ. ಎಂಥ ಕಷಾಯ ಮಾಡಬೇಕು, ಹೇಗೆ ಮಾಡಬೇಕಂತೇಳಿ ನಿಮಗೆ ಕೋವಿಡಲ್ಲಿ 1 ವರ್ಷ ಟ್ರೈನಿಂಗ್ ಆಗಿದೆ. ಆದ ಕಾರಣ ಆ ಟ್ರೈನಿಂಗ್ ಎಲ್ಲ ಮರಿಬೇಡಿ, ಸ್ವಲ್ಪ ನೆನಪಿಡಿ. ಈ ಕಾಲಘಟ್ಟದಲ್ಲಿ ದೇವರು ನಮಗೆ ಟ್ರೈನಿಂಗ್ ಕೊಟ್ಟು ನೀವು ಇಷ್ಟು ಬೇಗ ಮರ್ತರಾಗ್ತದ? ಈ ವರ್ಷಕ್ಕೆ 1 ತಿಂಗಳಾದರೂ ಕೂಡ ಆ ಟ್ರೈನಿಂಗ್ನ ಒಂದು ನೆನಪಿಟ್ಟುಕೊಳ್ಳಿ. ಆವಾಗ ಏನೆಲ್ಲ ನೀವು ಕಷಾಯ ಏನೆಲ್ಲ ತಿಂತಾ ಇದ್ದೀರಿ, ಏನೆಲ್ಲ ಬಿಸಿ ಮಾಡಿ ಕುಡ್ತಾ ಇದ್ದೀರಿ, ಏನೆಲ್ಲ ಎಕ್ಸಸೈಸ್ ಮಾಡ್ತಿದ್ರಿ,
ಎಲ್ಲ ಕೂಡ ಈ 1 ತಿಂಗಳ ತನಕ ಈ ಸಾಂಕ್ರಾಮಿಕ ರೋಗಗಳ ಈ ಸೀಸನ್ನಲ್ಲಿ ತಾವೆಲ್ಲ ಅಳವಡಿಸ್ಕೊಳ್ಬೇಕಂತ ಜನರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.